ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುಪ್ತಗಾಮಿನಿ, ಊಟ ತಂದಿದ್ದೀನಿ, ಊಟ ಮಾಡಿ. ಹಾಡೋ ಕೋಗಿಲೆಗೆ ಶಕ್ತಿ ಬೇಕಲ್ವಾ? ಶಕ್ತಿ ಬೇಕು ಅಂತಂದ್ರೆ ಊಟ ಮಾಡಬೇಕು. ತಗೋ ಊಟ. ನೋಡು, ಊಟ ಮಾಡು ಅಂದರೆ ಊಟ ಮಾಡಬೇಕು, ಹೀಗೆಲ್ಲ ಹಠ ಮಾಡಬಾರ್ದು. ಊಟ ಬಿಟ್ಬಿಟ್ರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು ಹೇಳು ಅಲ್ವಾ? ತಗೋ ಊಟ. ನೋಡು, ಊಟ ಮಾಡದೆ ಹೋದರೆ ಮಾತ್ರೆ ತಗೊಳಕ್ಕಾಗಲ್ಲ. ಮಾತ್ರೆ ತಗೊಳ್ಳದೆ ಹೋದರೆ ಹುಷಾರಾಗತ್ತಾ? ಅಲ್ಲಪ್ಪ, ಹಾಡಿಂದ ಹೊಟ್ಟೆ ತುಂಬುತ್ತೇನೋ. ತಗೋ ಊಟ ಮಾಡಿ. ಯಾಕೆ ಹೀಗೆ ಆಡ್ತಾ ಇದ್ದೀಯ ನೀನು? ನನ್ನ ಹಾಡು ನೋಡ್ಕೋಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀವೇನು ಸರಿಗೆ ತಿಂದು ಇಲ್ಲ, ಅಟ್ಲೀಸ್ಟ್ ಸ್ವಲ್ಪ ಜ್ಯೂಸ್ ಆದ್ರೂ ಕುಡೀರಿ. ಎಂತ ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ? ಗಾಬರಿ ಆಗಬೇಡ. ಅವಳು ಸರಿಯಾಗಿ ಊಟನೇ ಮಾಡ್ತಾ ಇಲ್ಲ, ಮಾತ್ರೆ ತಗೋತಿಲ್ಲ, ಅದಕ್ಕೆ ಹೀಗಾಗಿದೆ. ಊಟ ಮಾಡಿಲ್ಲ ಅಂತ ಜ್ಯೂಸ್ ಕೊಡಕ್ ಬಂದೆ, ನೋಡಿದ್ರೆ ಹೀಗಾಗಿದೆ. ಹೇಳ್ ಪಾಪು. ಅಮ್ಮ, ಒಂದು ವಿಷಯ ಹೇಳಬೇಕಾಗಿತ್ತು. ನೀವು ಕರ್ಕೊಂಡು ಬಂದಿದ್ರಲ್ಲ ಅವರು. ಯಾಕೆ ಪಾಪು, ಏನಾಯ್ತು? ಅವ್ರೇನಾದರೂ ಗಲಾಟೆ ಮಾಡ್ತಾ ಇದ್ದಾರಾ? ಚೇಚೆ, ನಮ್ಮ ಗಲಾಟೆ ಅಂತ ಏನಿಲ್ಲ ಅಮ್ಮ. ಅವರು ತಲೆ ಸುತ್ತ ಬಿದ್ದಿದ್ರು, ಈಗ ಎಚ್ಚರ ಆಗಿದ್ದಾರೆ. ಸಂಜೆ ಸೇರಿ ಇಬ್ರು ನೋಡ್ಕೋತಾ ಇದ್ದಾರೆ. ಹೌದಾ? ಯಾಕೆ ಹಾಗಾಗ್ತಾ ಇದೆ? ಡಾಕ್ಟ್ರನ್ನ ಕರೆಸ್ಬೇಕಾಗಿತ್ತು. ಇಲ್ಲ ಅಮ್ಮ, ಅವ್ರು ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ವಂತೆ, ಮಾತ್ರೆಗಳನ್ನ ಸರಿಯಾಗಿ ತಗೋತಿಲ್ವಂತೆ. ತಾತ ಹೇಳ್ತಾ ಇದ್ರು. ಕೊಡು, ನಾ ಮಾತಾಡ್ತೀನಿ. ತುಳಸಿ, ನೀನಿಲ್ಲಿದ್ದಾಗ ಅವಳು ಊಟ ಮಾಡ್ತಿದ್ಲು, ಮಾತ್ರೆ ತಗೋತಿದ್ಲು, ಎಲ್ಲ ಸರಿಯಾಗಿತ್ತು. ಆದರೆ ನೀನು ಹೋದ್ಮೇಲೆ ಅದ್ಯಾಕೋ ಥರ ಮಂಕಾಗ್ಬಿಟ್ಟಿದ್ದಾಳಮ್ಮ. ಮಾವ, ಸ್ಪೀಕರ್ ಆನ್ ಮಾಡ್ತೀರಾ? ನಾನೇ ಮಾತಾಡ್ತೀನಿ. ಹಲೋ, ನಾನು ತುಳಸಿ ಮಾತಾಡ್ತಾ ಇರೋದು. ಕೇಳಿಸ್ತಾ ಇದೆಯಾ? ಹೇಗಿದ್ದೀರಾ ನೀವು? ಅಮ್ಮ, ಇವರು ಊಟನೂ ಮಾಡ್ತಿಲ್ಲ, ಜ್ಯೂಸು ಕುಡಿತಿಲ್ಲ, ಮಾತ್ರೆನೂ ತಗೊಳ್ತಿಲ್ಲ. ನೀವಾದ್ರೂ ಹೇಳಿ ಅಮ್ಮ. ಹೌದಾ? ನೀವು ಬೇಗ ಹುಷಾರಾಗಬೇಕಲ್ವಾ? ನೀವು ಹುಷಾರಾದರೆ ನಾವೆಲ್ಲರೂ ಖುಷಿ ಪಡ್ತೀವಿ. ಇಲ್ಲ ಅಂದರೆ ಈ ರೀತಿ ಏನಾದರೂ ತೊಂದರೆ ಆಗ್ತಾ ಇರುತ್ತೆ. ಸಂಧ್ಯಾ, ಹೋಗಿ ಅವ್ರಿಗೆ ಜ್ಯೂಸ್ ತಂದ್ಕೊಡು. ಸರಿ ಅಮ್ಮ. ಈಗ ಜ್ಯೂಸ್ ಕುಡಿರಿ. ನೀವು ಜ್ಯೂಸ್ ಕುಡಿದ್ರೆ ನಾನೇ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ, ಅಥವಾ ನಾನು ಇರೋ ಕಡೆ ನಿಮ್ಮನ್ನ ಕರ್ಸ್ಕೋತೀನಿ. ತುಳಸಿ, ನೋಡು, ನಿನ್ನನ್ನು ನೋಡೋ ಆಸೆಗೆ ಅವಳು ಜ್ಯೂಸ್ ಕುಡಿತಿದ್ದಾಳೆ. ನೋಡು, ಈಗ ನೀನೊಂದು ಮಾತ್ರೆ ತಗೋಬೇಕು. ನೀನು ಆ ಮಾತ್ರೆ ತಗೊಂಡ್ರೆ ತುಳಸಿ ನಿಜವಾಗ್ಲೂ ಅವಳ ಮನೆಗೆ ನೀನು ಕರ್ಕೊಂಡು ಹೋಗ್ತಾಳೆ. ತಗೋತೀಯ? ಹಾಗೆ. ಗುಡ್. ಅಪ್ಪ,
ಅಂತೂ ಏನೋ ಸುಳ್ಳು ಹೇಳಿ ಜ್ಯೂಸ್ ಕೊಟ್ವಿ, ಮಾತ್ರೆನೂ ಕೊಟ್ವಿ. ಸುಳ್ಳ? ಅವ್ರ ಹತ್ರ ಸುಳ್ಳು ಹೇಳೋದಕ್ಕೆ ಮನಸ್ಸೇ ಬರಲ್ಲ ಪುಟ್ಟಿ. ಇಲ್ಲಿ ಕರ್ಸ್ಕೋತೀನಿ ಅಂತ ಹೇಳಿದ್ದಕ್ಕೆ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ. ಇನ್ನು ಕರ್ಸ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಗತ್ತೆ. ಹೌದಮ್ಮ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸರಿ ಪಾಪು, ನಾಳೆನೆ ಅವ್ರನ್ನ ಇಲ್ಲಿ ಕರ್ಕೊಂಬ. ಅಲ್ಲಮ್ಮ, ಅಲ್ಲಿ ಪರಿಸ್ಥಿತಿ ಹೇಗೆ ಇರಲಿ ಮಾವ, ನಾನು ನಿಭಾಯಿಸ್ತೀನಿ. ನಿನ್ನ ಮಾತಿಗೆ ಅವಳು ಅಷ್ಟೊಂದು ಬೆಲೆ ಕೊಟ್ಟಿದ್ದಾಳೆ ಅಂತಂದರೆ ನಿನ್ನ ಬಗ್ಗೆ ಅವಳಿಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗ್ತಾ ಇದೆ. ನಾಳೆನೇ ಇವಳನ್ನ ಅಲ್ಲಿ ಕಳಿಸ್ತೀನಿ. ಈಗ ಅವಳ ಜೊತೆ ಸ್ವಲ್ಪ ಮಾತಾಡು. ನೋಡಿ, ನಾಳೆ ನೀವು ನನ್ನನ್ನು ನೋಡ್ಬೋದು, ನಮ್ಮನೆಗೆ ಬರ್ಬೋದು. ಈಗ ಆರಾಮಾಗಿ ರೆಸ್ಟ್ ಮಾಡಿ. ನಾಳೆನೆ ನೀವು ಅಮ್ಮನ ಮನೆಗೆ ಹೋಗ್ತೀರಾ, ಖುಷಿನಾ? ಮಾಧವ, ನೀವಿವತ್ತು ಬೇಗ ರೆಡಿ ಆಗಬೇಕು. ಬೇಗ ರೆಡಿ ಆದರೆ ಅಮ್ಮನ ಬೇಗ ಭೇಟಿ ಮಾಡ್ಬೋದು. ಹೌದು, ಬೇಗ ರೆಡಿಯಾಗಿ ನಾನೇ ನಿಮ್ಮನ್ನ ರೆಡಿ ಮಾಡ್ತೀನಿ. ಅಮ್ಮನ ಭೇಟಿ ಮಾಡೋದಕ್ಕೆ ನಿಮ್ಗಿಷ್ಟನಾ? ಅಮ್ಮನ ಹೆಸರು ಹೇಳ್ತಿದ್ದಾಗೇನೆ ಇವ್ರಿಗೆ ಎಷ್ಟು ಸಂತೋಷ ಆಗುತ್ತೆ ನೋಡು. ಅಮ್ಮನ್ ನೋಡ್ಬೇಕು ಅಂದ್ರೆ ನೀವೀಗ ಮಾತ್ರೆ ತಗೊಳ್ಬೇಕು. ತಗೊಳ್ತೀರಾ? ನೋಡಿದ್ಯಾ ಸಂಧ್ಯಾ, ನಾವು ಇವ್ರನ್ನ ಅಮ್ಮನ ಹತ್ರ ಕಳಿಸ್ತಾ ಇದ್ದೀವಿ ಅಂತ ನಾವು ಹೇಳ್ದಾಗೆಲ್ಲ ಹೇಗೆ ಕೇಳ್ತಿದ್ದಾರೆ. ಹೌದು ಸಿರಿ, ನನಗೇನೋ ಇವರು ಇಲ್ಲಿರೋದಕ್ಕಿಂತ ಅಮ್ಮನ ಜೊತೆಲ್ಲ ಇರೋದು ಒಳ್ಳೇದು ಅನ್ಸುತ್ತೆ. ಅಮ್ಮನ ಜೊತೆಲಿ ಇದ್ರೆ ಇವರು ಸಂತೋಷವಾಗೂ ಇರ್ತಾರೆ, ಮಾತ್ರೆನೂ ತಗೊಳ್ತಾರೆ, ಊಟ ತಿಂಡಿನೂ ಸರಿಯಾಗಿ ಮಾಡ್ತಾರೆ. ಹೊರಡೋಕೆ ರೆಡಿನಾ? ಬನ್ನಿ. ಏನ್ ನೋಡ್ತಿದ್ದೀರಾ? ಬನ್ನಿ, ಟೈಮ್ ಆಯ್ತು, ಹೊರಡೋಣ.